ಬರಿ 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 ರಾಜೇಶ್ ಕೃಷ್ಣ ಮತ್ತು ರಂಜಿಸ್ನಿಗೆ ಇನ್ನು ಸ್ವಲ್ಪ ಬರಿ ಬರಿ ಇದನ್ನ ಹಳ್ಳಿ ಭಾಗದಲ್ಲಿ ಕೊಂಡಾಡುವುದು ಅಂತ ಕರೀತಾರೆ. ಹೆಣ್ಣ ದೇವತೆಗೆ ನಾವು ಒಡುಪು ಅಂತ ಹೇಳಿದೀವಿ, ದಯಮಾಡಿ ಗಮನಿಸಿ. ತ್ರಿಪುರದ ಮಾಂಕಾಳಿ ಉಜ್ಜಯಿನಿ ಶ್ರೀದೇವಿ ಧರಿಯೊಳಗೆ ಬಲ್ಲಿದೆಯಮ್ಮ. ಈರ್ವರು ಒಂದಾಗಿ ಆಗ್ರದಿಂದಲೇ ಹೊರಟು ಕೈ ಎಂಬ ಕಠಾರ ನೀಟಾದ ತ್ರಿಶೂಲವನ್ನು ಹಿಡಿದೆಯಮ್ಮ. ನೀಟಾದ ತ್ರಿಶೂಲವನ್ನು ಹಿಡಿದೆಯಮ್ಮ. ಮಹಿಷಾಸುರನನ್ನು ಕೊಂದೆಯಮ್ಮ. ಅವನ ಕರಳು ಮಸ್ತಕ ಮಾಡಿದೆಯಮ್ಮ. ಅಮ್ಮ ಜಗದಾಂಬೆ, ನಿನ್ನನ್ನು ಒಂದೊಂದು ವಿಧದಲ್ಲಿ ಕೊಂಡಾಡುವುದಾದರೆ ಪ್ರಥಮ ಯುಗದಲ್ಲಿ ಪಾರ್ವತಾದೇವಿ ಎನಿಸಿಕೊಂಡೆ. ಪ್ರಥಮ ಯುಗದಲ್ಲಿ ಪಾರ್ವತಾದೇವಿ ಎನಿಸಿಕೊಂಡು ಪರಶಿವನಿಗೆ ಪತ್ತೆ ಎನಿಸಿಕೊಂಡು ದೈತರನ್ನು ಹತವು ಮಾಡಿದೆ ತಾಯಿ. ಅಲ್ಲಿಂದ ಇನ್ನೊಂದು ಯುಗಕ್ಕೆ ಕಾಲಿಟ್ಟೆಯಮ್ಮ, ಅದು ದ್ವಾಪರ ಯುಗ ತಾಯಿ. ದ್ವಾಪರ ಯುಗದಲ್ಲಿ ದ್ರುಪದ ರಾಜನಿಗೆ ಪುತ್ರಿ ಎನಿಸಿಕೊಂಡಿಯಮ್ಮ. ದ್ರುಪದ ರಾಜನಿಗೆ ಪುತ್ರಿ ಎನಿಸಿಕೊಂಡು ಪಂಚ ಪಾಂಡವರಿಗೆ ಪತ್ನಿ ಎನಿಸಿಕೊಂಡಿಯಮ್ಮ. ಪಂಚ ಪಾಂಡವರಿಗೆ ಪತ್ನಿ ಎನಿಸಿಕೊಂಡು ಕೌರವರ ವಂಶವನ್ನೇ ಸರ್ವನಾಶ ಮಾಡಿದ ತಾಯಿ. ಅಲ್ಲಿಂದ ಮತ್ತೊಂದು ಯುಗಕ್ಕೆ ನೀನು ಕಾಲಿಟ್ಟಿಯಮ್ಮ, ಅದು ತ್ರೈತಾಯುಗ ಮಾತೆ. ತ್ರೈತಾಯುಗದಲ್ಲಿ ಜನಕರಾಜನಿಗೆ ಪುತ್ರಿ ಎನಿಸಿಕೊಂಡಿಯಮ್ಮ. ತ್ರೈತಾಯುಗದಲ್ಲಿ ಜನಕರಾಜನಿಗೆ ಪುತ್ರಿ ಎನಿಸಿಕೊಂಡು ಶ್ರೀರಾಮಚಂದ್ರನಿಗೆ ಪತ್ನಿಯಾಗಿ ಸೀತಾಮಾತೆಯಾದೆಯಮ್ಮ. ಸೀತಾಮಾತೆಯಾಗಿ ಅಲ್ಲಿಂದ ಕಪಿಸೈನ್ಯವನ್ನು ಕಟ್ಟಿಕೊಂಡು ರಾವಣನ ವಂಶವನ್ನೇ ಸರ್ವನಾಶ ಮಾಡಿದ ತಾಯಿ. ಅಲ್ಲಿಂದ ಕೊನೆಯ ಯುಗಕ್ಕೆ ನೀನು ಕಾಲಿಟ್ಟೆಯಮ್ಮ, ಅದೇ ಕಲಿಯುಗ ಮಾತೆ. ಕಲಿಯುಗದಲ್ಲಿ ನೀನು ಮಾರಿ ಎನಿಸಿಕೊಂಡಿಯಮ್ಮ. ಕಲಿಯುಗದಲ್ಲಿ ಮಾರಿ ಎನಿಸಿಕೊಂಡೆಯಮ್ಮ. ಅತ್ತೆಯನ್ನು ಕೊಂದೆಯಮ್ಮ, ಮತ್ತೂರು ಸೀಮೆನೆ ಆಳಿದೆ. ಅತ್ತೆಯನ್ನು ಕೊಂದೆಯಮ್ಮ, ಮತ್ತೂರು ಸೀಮೆನೆ ಆಳಿದೆ. ಮಾವನು ಕೊಂದೆಯಮ್ಮ, ಮೊದಲ ಪಟ್ಟವನ್ನೇ ಆಳಿದೆ.
ಕೊಂದೆ ಎಂಬ ಮೊದಲ ಪಟ್ಟವನ್ನೇ ಆಳಿದೆ, ಗಂಡನ ಕೊಂದೆ ಎಂಬ ಭೂಮಂಡಲವನ್ನೇ ಆಳಿದೆ. ಮಂಗಳವಾರ ದಿನ ಮಾಯ್ಕಾತಿ, ಬುಧವಾರ ದಿನ ಬುಧವಂತಿ, ಬೃಹಸ್ಪತಿವಾರ ದಿನ ಬೇಟೆಗಾತಿ, ಶುಕ್ರವಾರ ದಿನ ಸುಕರೇ ಬೊಟ್ಟಿಟ್ಕೊಂಡು, ಶುಕ್ರವಾರ ದಿನ ಸುಕರೇ ಬೊಟ್ಟಿಟ್ಕೊಂಡು 10 ಕಡದ ರಚನೆ ಕೆನ್ನಾಲಿಗಳು ಇಟ್ಕೊಂಡು ಸೂರ್ಯ ಚಂದ್ರಾದಿಗಳನ್ನೇ ಪಟ್ಟು ಭಂಡಾರ ಮಾಡಿಕೊಂಡು, ಸೂರ್ಯ ಚಂದ್ರಾದಿಗಳನ್ನೇ ಪಟ್ಟು ಭಂಡಾರ ಮಾಡಿಕೊಂಡು, ಅಂಗೈನೇ ಅಡ್ಡಿಗೆ ಮಾಡಿಕೊಂಡು, ಮುಂಗೈನೇ ಜೋಳಿಗೆ ಮಾಡಿಕೊಂಡು, ಹರಿಯನಾಗರಾವನೇ ಊರು ಬೆತ್ತಲುಗೋಲು ಮಾಡಿಕೊಂಡು ಅಕ್ಕಲು ಜೋಗು ಜೋಗಿ ಎಂದು ಮಾಡಿದೆ ಅಮ್ಮ. ಮತ್ತಲ ಮಾಯಿ ಕಾತಿ ಮಾತಾ ಪರಮೇಶ್ವರಿ. ಆಗ ದೊಡ್ಡದಂದರೆ ಜಗವನ್ನೇ ನುಂಗಿದೆ ಅಮ್ಮ, ಆಗ ದೊಡ್ಡದಂದರೆ ಜಗ ನುಂಗಿದೆ ಅಮ್ಮ. ಆಗ ಜಗ ಒಂದೇ ತಾಸು ತೊಟ್ಲು ಮಾಡಿದೆ ಅಮ್ಮ. ಮತ್ತಲ ಮಾಯಿ ಕಾತಿ ಮಾತಾ ಪರಮೇಶ್ವರಿ, ಜಗನ್ನು ಮಾತೆ ಉರುಗಂಡ ತತ್ತಿ ಧರ್ಮದೇವತೆ ನೀನಾದೇವ. ನಮೋ ನಮೋ ಮಾತೆ, ನಮೋ ನಮೋ. ಜೋರು ಚಪ್ಪಾಳವನ್ನು ಇಷ್ಟು ಪುಟ್ಟ ಮಗು ಲವ್ಲಿ ಒಂದು ಪಿರಮಿಡ್ ಮಾಡಿದ್ದಾರೆ. ಜೊತೆಗೂಡಿ ಜಿಲ್ಲಾಡಳಿತದ ಜೊತೆಗೂಡಿ ಮಾತನ್ನ ನೆರವೇರಿಸಿಕೊಟ್ಟಿದ್ದಾರೆ. ನಲ್ಮೆಯ ಸ್ವಾಗತ ಅಂತಿ ಎನ್.ಟಿ. ತಮ್ಮಣ್ಣ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿಗೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಚಾಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ. ನಮ್ಮ ಇತಿಹಾಸವನ್ನ ಸಾರೋ ಸಲುವಾಗಿ ಪ್ರಾರಂಭವಾದಂತಹ ಅದ್ಭುತವಾದ ಈ ಉತ್ಸವ ಮತ್ತು ಕಳೆದ 2 ವರ್ಷಗಳಿಂದಲೂ ಕೂಡ ಬಹಳ ವೈಭವದಿಂದ ಮೂಡಿ ಬಂದಿದೆ, ನಾಳೆಯೂ ಮೂಡಿ ಬರಲಿದೆ ಎನ್ನುವ ಅತ್ಯುತ್ಸಾಹದೊಂದಿಗೆ ಕೂಡ ನುಡಿಗಳನ್ನ ಆಡ್ಲಿಕ್ಕಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಪ್ರೀತಿಯ ತಹಸೀಲ್ದಾರರು ನೇತ್ರಾವತಿ ವಿ.ಕೆ. ಅವರು, ಕೂಡ್ಲಿಗಿ ತಾಲೂಕಿನ ದಂಡಾಧಿಕಾರಿಗಳು ಕೂಡ ಹೌದು. ಇದು ಸಾಂಸ್ಕೃತಿಕ ಕಲರವ, ನಮ್ಮ ಹೆಮ್ಮೆಯ ಸಂಸ್ಕೃತಿಯನ್ನ ಸಾರುವ ಉತ್ಸವ ಆಗಿರೋದ್ರಿಂದ ನಮ್ಮ ನಾಡಿನ ಹೆಮ್ಮೆಯ ನಾಯಕ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ವಿಶಿಷ್ಟ ನಡೆಯ ಮುಖೇನ ಮಾನ್ಯ ಶಾಸಕರು. ಈಗ ಡೋಲು ಗಾಳಿ ಊದೋರು ಕೂಡ ದಯಮಾಡಿ ಬರಬೇಕು. ಒನಕೆ ಓಬವ್ವಳ ತವರೂರು ಗುಡೇಕೋಟೆಯಲ್ಲಿ ವೀರ ವನಿತೆ ಓಬವ್ವಳ ಸ್ಮರಣೆ, ವೀರ ವನಿತೆ ಓಬವ್ವಳ ಕೀರ್ತಿ ದಶ ದಿಕ್ಕುಗಳಲ್ಲೂ ಹೊರಡಲಿ. ಶಿಲಾಯುಗದ ಕುರುಹಿನ ಕಲೆ ಹಬ್ಬವನ್ನ ನೋಡಿಲ್ಲಿ ಎನ್ನುವಂತೆ ಗುಡೇಕೋಟೆ ಉತ್ಸವ, ಒನಕೆ ಓಬವ್ವಳ ಉತ್ಸವ ಶುಭಾರಂಭವಾಗಿದೆ. ಗುಡೇಕೋಟೆಯ ಮಣ್ಣಿನಲ್ಲಿ ವೀರತ್ವ ಇನ್ನಷ್ಟು ಜಾಗೃತವಾಗಲಿ ಎಂದು ಹಾರೈಸ್ತಾ, ವೀರತ್ವಕ್ಕೆ ಮತ್ತೊಂದು ಹೆಸರು ಅದೇ ನಮ್ಮ ಗುಡೇಕೋಟೆ ಎಂದು ಎಲ್ಲ
ಎಲ್ಲರಿಗೂ ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಜಯನಗರ ಇದರ ವತಿಯಿಂದ ಇವತ್ತು ನಮ್ಮ ಪ್ರೀತಿಯ ಹೆಮ್ಮೆಯ ಈ ಕೋಟೆ ಕೊತ್ತಲಗಳ ನಾಡು, ಪಾಳೆಗಾರರ ನೆಲಬೀಡು, ರಂಗಕಲಾವಿದರ ತವರೂರು ನಮ್ಮ ಕುಳ್ಳಿಗಿ ವಿಧಾನಸಭಾ ಕ್ಷೇತ್ರದ ಗುಡಕೋಟೆ ಗ್ರಾಮದಲ್ಲಿ ಇವತ್ತೇನು ನಡೀತಕ್ಕಂಥ ಒನಕೆ ಓಬವ್ವ ಉತ್ಸವ, ಇದಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಪ್ರಶಾಂತ ಸಾಗರ ಸ್ವಾಮೀಜಿಗಳು ಮತ್ತು ಬಸವಲಿಂಗ ಮಹಾಸ್ವಾಮೀಜಿಗಳು ಮತ್ತು ದಾಮ ಹೈಮಡಿ ಶರಣರರು ಮತ್ತು ನಮ್ಮ ಪಾಳೆಗಾರರು ಮತ್ತು ಓಬವ್ವನ ವಂಶಸ್ಥರಾದಂಥ ರಾಜಣ್ಣನವರು ಮತ್ತು ಕೃಷ್ಣರಾಜ ವರ್ಮ ಅವರು, ಸಿದ್ದಪ್ಪ ನಾಯಕ್ ಅವರು, ಶಿವರಾಜ ವರ್ಮ ಮತ್ತು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು, ನಮ್ಮ SP ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಹಿತೈಷಿಗಳು ಮತ್ತು ಅಧಿಕಾರಿ ವರ್ಗದವರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಗಣ್ಯಮಾನರು ಮತ್ತು ಎಲ್ಲ ನನ್ನ ಪ್ರೀತಿಯ ಸಾರ್ವಜನಿಕ ಬಂಧುಗಳು ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ತುಂಬ ವಿಷಯಗಳು ಮಾತಾಡಬೇಕು, ಹಂಚ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಎಷ್ಟು ಕಾರ್ಯಕ್ರಮಗಳು, ಎಷ್ಟು ಒತ್ತಡಗಳು ಎಷ್ಟಿರ್ತಾವಂದರೆ ಪುಟಗಳ ಗಟ್ಟಲೆಗಳೇ ತಗೊಂಡು ಬರ್ತೀನಿ. ಇಲ್ಲಿ ನಿಮ್ಮನ್ನೆಲ್ಲ ನೋಡಿದ ಕೂಡಲೇ ನಾನು ಬ್ಲ್ಯಾಂಕ್ ಆಗಿಬಿಡ್ತೀನಿ. ಇದು ಒಂದು ವೈದ್ಯರ ಟಿಪಿಕಲ್ ಕ್ಯಾರೆಕ್ಟ್ರು. ಯಾಕೆಂದರೆ ಯೋಚನೆಗಳು ತುಂಬ ಫೋಕಸ್ಡ್ ಆಗಿ ಎಷ್ಟಕ್ಕೆ ಬೇಕೋ ಅಷ್ಟಿರುತ್ತೆ. ತುಂಬ ವಿಷಯಗಳು ತಿಳ್ಕೊಂಡು ಮಾತಾಡೋಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಕೆಲಸ ಮಾಡೋದು ಗೊತ್ತು, ಮಾತಾಡೋದು ಗೊತ್ತಿಲ್ಲ. ಆದರೆ ದಿನಕ್ಕೆ 10 ಸ್ಟೇಜ್ಗಳಲ್ಲಿ ನಿಲ್ಲಿಸಿ ಮಾತಾಡ್ರಿ ಅಂತ ಕೂರಿಸ್ತೀರಾ. ಆದರೆ ನಿಜವಾಗ್ಲೂ ನನಗೆ ಒಂದು ನಾನು ಯಾಕೆ ಹೇಳ್ತೀನಿ ಅಂದರೆ, 3 ವರ್ಷದ ಹಿಂದೆ ಇದೇ ಒಂದು ಸಣ್ಣ ವೇದಿಕೆ ಗುಡೇಕೋಟೆ KPS ಶಾಲೆಯಲ್ಲಿ ಎಲ್ಲ ನಮ್ಮ ಪ್ರೀತಿಯ ಗುಡೇಕೋಟೆ ಭಾಗದ ಮುಖಂಡರು, ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮತ್ತು ಎಲ್ಲ ಇಲ್ಲಿ ಇರುವಂಥ ನಮ್ಮ ಗುಡೇಕೋಟೆಯ ಮುಖಂಡರೆಲ್ಲ ಸೇರಿ ಇವತ್ತು ಒಂದು ಒನಕೆ ಓಬವ್ವನ ಉತ್ಸವನ KPS ಶಾಲೆಯಲ್ಲಿ ಚಿಕ್ಕದಾಗಿ ಮಾಡಿ ನನ್ನ ವಿಶೇಷ ಅತಿಥಿಯಾಗಿ ಕರೆದು ಸನ್ಮಾನ ಮಾಡಿ ಮತ್ತು ನಮಗೆ ಎಲ್ಲ ರೀತಿ ಸ್ವಾಗತ ಕೊಟ್ಟು, ಅವತ್ತು ಇದೊಂದು ಕಾರ್ಯಕ್ರಮಕ್ಕೆ ಮುಂದೆ ನೀವು ರಾಜ್ಯ ಮಟ್ಟದ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಅಂತ ಒಂದು ಮನವಿ ಮಾಡಿದ್ರು. ಅದಕ್ಕೆ ಆ ಒಂದು ಇಂಥ ದೊಡ್ಡ ವೇದಿಕೆ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಇವತ್ತು ಏನು ಜನಪರವಾದಂಥ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಮತ್ತು ಎಲ್ಲ ನಮ್ಮೆಲ್ಲರಿಗೆ ಯಾವಾಗಲೂ ಹಿತೈಷಿಗಳಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು BZ ಜಮೀರ್ ಅಹಮದ್ ಖಾನ್ ಅವರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ತುಕಾರಾಮಣ್ಣನವರು ಮತ್ತು ನಮ್ಮ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಂತೆ ತಾಲೂಕಿನ ಒಂದು ಉತ್ತಮ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಉತ್ತಮ ವೇದಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಯಾಕೆ ಗುಡೇಕೋಟೆನ ಎಲ್ಲರೂ ಹೇಳ್ತಾರೆ, ಏನಾದರೂ ಉತ್ಸವಗಳು ಮಾಡಬೇಕು, ಏನಾದರೂ ಜಾತ್ರೆಗಳು ಮಾಡಬೇಕು, ಏನಾದರೂ ಫಂಕ್ಷನ್ಸ್ ಮಾಡಬೇಕಂದ್ರೆ ಜಾತಿಗಳಿಗೆ ಒಂದು ಧಾರ್ಮಿಕವಾಗಿ ಇಲ್ಲ ಜಾತಿಗಳಿಗೆ ಸೀಮಿತವಾಗಿ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ಗುಡೇಕೋಟೆ ಇವತ್ತು ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟು ಒಳ್ಳೆ ವೇದಿಕೆ ಆಗೋಕ್ಕೆ ಇವತ್ತು ಕಾರಣ ಅಂತಂದರೆ, ಈ ಭಾಗದಲ್ಲಿ ನಾನು ಮಾಧ್ಯಮ ಮಿತ್ರ ಹೇಳ್ತಾ ಇದ್ದೆ, ಯಾಕೆ ನೀವು ಗುಡೇಕೋಟೆನೇ ಚೂಸ್ ಮಾಡಿಕೊಂಡು ಇಷ್ಟು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತಂದರೆ, ಇವತ್ತು ರಾಜ್ಯ ಮಟ್ಟದಲ್ಲಿ ತುಂಬ ಗುಡೇಕೋಟೆ ಪ್ರಸಿದ್ಧಿ ಆಗಬೇಕಾಗಿದೆ. ಯಾಕೆಂದರೆ ನಾವು ಇವತ್ತು ಪ್ರಸಿದ್ಧಿ ಆಗಿರೋದು ಕಡು ಬಡತನದಿಂದ, ಬಾಲ್ಯ ವಿವಾಹದಿಂದ ಮತ್ತು ಅನಕ್ಷರತೆಯಿಂದ, ಪೋಕ್ಸೋ ಕೇಸುಗಳಿಂದ ಮತ್ತು ಶಿಕ್ಷಣ ಕೊರತೆಯಿಂದ, ಆರೋಗ್ಯ ಕೊರತೆಯಿಂದ ಈ ಭಾಗದಲ್ಲಿ ಮತ್ತು ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕು ಮತ್ತು ಹಿಂದುಳಿದ ಒಂದು ಹೋಬಳಿ ಅಂತ ಏನಾದರೂ ಇದ್ದರೆ ಅದು ಗುಡೇಕೋಟೆ ಹೋಬಳಿ ಅದು. ಸೊ ಇಂಥ ಇದನ್ನು ಒಂದು ಮುನ್ನೆಲೆಗೆ ತರಬೇಕು. ಇದು ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಒಂದು ಬಲ ಕೊಡಬೇಕು ಈ ಭಾಗದ ಜನರಿಗೆ ಅಂತಂದರೆ, ನಾವು ಇಲ್ಲಿರ್ತಕ್ಕಂಥ ಈ ಒಂದು ಮೌಢ್ಯವನ್ನು, ಈ ಒಂದು ಅನಕ್ಷರತೆಯನ್ನು, ಇಲ್ಲಿರುವಂಥ ಪಿಡುಗುಗಳನ್ನು, ಸಾಮಾಜಿಕಗಳನ್ನು ತೊಡೆದಾಕಬೇಕು ಅಂತಂದರೆ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂತ ಮಾತ್ರ ಸಾಧ್ಯ ಅನ್ನೋದೊಂದು ದೃಷ್ಟಿಯಿಂದ ಇವತ್ತು ಅದಕ್ಕೆ ಒಂದು ಒಳ್ಳೆ ವೇದಿಕೆಯಾಗಿದ್ದು, ಈ ನಾನು ಮಾತಾಡ್ಬೇಕಾದ್ರೆ ನನ್ನ ತಾಯಿ ಓಬವ್ವ ಕೂಡ ಬಂದರು. ಅವರು ಒಂದು ಕಂಡೀಷನ್ ಹಾಕಿದ್ರು ಮನೆಯಲ್ಲಿ,
ನೀನು ಸ್ಟೇಜಿಗೆ ಕರೆಯಲ್ಲ ಅಂದ್ರೆ ಮಾತ್ರ ನಾನು ಬರ್ತೀನಿ ಅಂತೇಳಿ. ಇಲ್ಲ, ನಿನ್ನ ಮೂರ್ತಿ ಇಲ್ಲಿ ಇಟ್ಟಿದ್ದೀವಿ, ನೀನು ಬರೋದು ಬೇಕಿಲ್ಲ, ನಿನ್ನ ಮೂರ್ತಿ ಇದೆ ಇಲ್ಲಿ, ನೀನು ಬಂದು ಕೂತ್ಕೊಂಡ್ರೆ ಸಾಕು, ನಂಗೆ ಸಮಾಧಾನ ಆಗ್ತದೆ ಅಂತ ಹೇಳಿದೆ. ಸೊ ನನ್ನ ಮನವಿಗೆ ಹೋಗೊಟ್ಟು ಇವತ್ತು ನಮ್ಮ ತಾಯಿ ಬಂದಿದ್ದಾರೆ ನೋಡಿ. ಇವತ್ತು ನಮ್ಮ ಅಧ್ಯಕ್ಷರು ಕೃಷ್ಣ ಹೇಳ್ತಾ ಇದ್ರು, ಈ ಜಾಗದ ಇವತ್ತು ವೇದಿಕೆಗೆ ಅವಕಾಶ ಕೊಟ್ಟಂಥ ಮುಸ್ಲಿಂ ಸಮಾಜಕ್ಕೆ ಒಂದು ಧನ್ಯವಾದ ಹೇಳ್ತಾ ಇದ್ರು. ಅದೇ ರೀತಿ ಜನ್ಮ ಕೊಟ್ಟಂಥವ್ರು ಒಂದು ಸಮಾಜ, ಜಾಗ ಕೊಟ್ಟಂಥವ್ರು ಒಂದು ಸಮಾಜ, ನಾವೆಲ್ಲ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನೊಂದು ಸಮಾಜಕ್ಕೆ. ಇವತ್ತು ಎಲ್ಲ ಸಮಾಜದಲ್ಲಿ ಇವತ್ತು ಕೂತ್ಕೊಂಡು ಇಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಎಲ್ಲರಿಗೂ ಕಳಕಳಿ ಮನವಿ, ಯಾರನ್ನೂ ಒಂದು ನಮ್ಮ ಇತಿಹಾಸ ಪುರುಷರನ್ನ ಒಂದು ಸಾಮಾಜಿಕವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರೋರನ್ನ ಯಾವತ್ತು ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಸೀಮಿತರಾಗಿ ಮಾಡಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ. ಯಾಕೆಂತಂದರೆ ನಾವಿನ್ನೂ ಮಾಡಬೇಕಾಗಿರೋದು ತುಂಬ ಇದೆ. ಯಾಕೆ ನಾನು ಹೇಳಿದೆ, ನನ್ನ ಫೋಕಸ್ ಏನಿದನ್ನು ಇಲ್ಲಿರುವಂಥ ಬಡತನವನ್ನು ಇವತ್ತು ಗುರುತಿಸಿ ಎಲ್ಲ ಒಂದು ಉತ್ತಮ ಅವ್ರಿಗೆ ಒಂದು ಆರೋಗ್ಯದ ವಿಷಯದಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ಒದಗಿಸೋದಕ್ಕೆ. ಯಾಕೆಂತಂದರೆ ನನಗೆ ಎಲ್ಲೋ ಇರೋಂಥ ಒಂದು ವೈದ್ಯನ ಇವತ್ತು ತಗೊಂಡು ಬಂದು, ಇವತ್ತು ಮುಂಚೆ ಎಲ್ಲ NT ಬೊಮ್ಮಣ್ಣವ್ರ ಮಗ ಅಂತ ಇದ್ರು, ನನ್ನೆಲ್ಲ ಪ್ರೀತಿಯಿಂದ ಸೀನಪ್ಪ ಅಂತ ಇದ್ರು, ಆಮೇಲೆ ಡಾಕ್ಟರ್ ಅಂದರು. ಈಗ ಅವ್ಯಾವ ಅನ್ನಕ್ಕೆ ಅವ್ರಿಗೆ ಹಿಂಜರಿಕೆ ಆಗ್ತದೆ. ಡಾಕ್ಟರ್ ಶ್ರೀನಿವಾಸ್ NT ಶಾಸಕರು ಅಂತ ಹೇಳ್ತಾರೆ. ಇಂಥ ಒಂದು ಕುಗ್ರಾಮದ ಒಂದು ಅನಕ್ಷರಸ್ಥ ಮಹಿಳೆ ತಾಯಿಯ ಅನಕ್ಷರಸ್ಥ ತಂದೆ ತಾಯಿಗಳ NT ಬೊಮ್ಮಣ್ಣ ಓಬವ್ವರ ಮಗ ಇವತ್ತು ಒಂದು ಒನಕೆ ಓಬವ್ವ ಉತ್ಸವಕ್ಕೆ ಅಧ್ಯಕ್ಷನಾಗಿ ಮಾತಾಡ್ತಾ ಇರ್ತಕ್ಕಂದ್ರೆ ನೀವು ಕೊಟ್ಟಂತ ಈ ಒಂದು ಪ್ರೀತಿ, ಇದಕ್ಕೆ ಸಹಕಾರ ಕೊಡ್ತಾ ಇರೋರು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು. ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ, ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕಾದ್ರೆ ಒಂದು 10 ಮುಖ್ಯಮಂತ್ರಿಗಳ ವಿಶೇಷ ಒಂದು ಪರಿಹಾರ ನಿಧಿ ನಮ್ಮ ತಾಲೂಕಿನಲ್ಲಿ ಬಡವರು ತೀರ್ಕೊಂಡಿರೋಕ್ಕೆ ತಗೊಂಡೋದೆ. ಅಲ್ಲಿ ಅನೇಕ 5-6 ಸಚಿವರು 10 ಶಾಸಕರು ನಿಂತಿದ್ರು. ನನ್ನ ಪತ್ರ ನೋಡಿದ್ರು, ಸುಮಾರು 10 ನಿಮಿಷ ತಲೆ ಎತ್ತಿದಂಗೆ ಎಲ್ಲದಕ್ಕೂ ವಿಶೇಷ ಪ್ರಕರಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ 2 ಲಕ್ಷ ಬರೆದು ಸಹಿ ಮಾಡಿದ್ರು. ಎಲ್ಲರೂ ಕೇಳ್ತಾ ಇದ್ರು, ಅವ್ನಿಗೆ ಯಾಕೆ ಅಷ್ಟು ಸಮಯ ಕೊಡ್ತೀರಾ ನೀವು, ನಮ್ಗೆ ಇಷ್ಟು ಅರ್ಜೆಂಟಾಗಿ ಆಮೇಲೆ ನೋಡ್ತೀನಿ ಅಂತ ಹೇಳ್ತೀರ ಅಂದರೆ, ಅವನು ತುಂಬ ಸಮಾಜದ ಕಳಕಳಿ ಆಗಿರ್ತಾನೆ. ಅವನಾಗಲೇ ನಾನು ಜಡ್ಜ್ ಮಾಡಿದ್ದೀನಿ. ಅವನು ಆ ತಾಲೂಕಿನ ಬಡವರ ಜೊತೆ ನಿಂತ್ಕೊಂಡಿದ್ದಾನೆ, ಅದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಅವ್ನು ಏನೇ ತಗೊಂಡು ಬಂದಿಟ್ಟು ನಾನು ಸೈನ್ ಮಾಡ್ತೀನಿ ಅಂತ ಒಂದು ಉತ್ತಮ ಬಾಂಧವ್ಯವನ್ನು ಆ ತಾಲೂಕಲ್ಲಿ ಆ ಜನರ ಪ್ರೀತಿ ಗಳಿಸಿದ್ದಾನೆ. ಇಂಥವ್ರಿಗೆ ನಾವು ಸಹಕಾರ ಕೊಡಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಸೊ ನನ್ನ ಉದ್ದೇಶ ಇಷ್ಟೇ. ತುಂಬ ನೋಡಿ, ಇವತ್ತು ಸಾವಿರಾರು ಅರ್ಜಿಗಳು ಇವತ್ತು ನಮ್ಮ ಈ ಒಂದು ಉತ್ಸವಕ್ಕೆ ಇವತ್ತು ಅಪ್ಲಿಕೇಶನ್ಸ್ ಬಂದಿದೆ. ಎಷ್ಟು ಖುಷಿ ಆಗ್ತದೆ ಅಂದರೆ, ಭಾಳ ಜನ ಬೇಜಾರಾಗಿದ್ದಾರೆ, ನಮ್ಗೆ ಅವಕಾಶ ಕೊಡಲಿಲ್ಲ ಅಂದರೆ. ನನಗೆ ನಿಜವಾಗ್ಲೂ ಬೇಜಾರಾಗಿಲ್ಲ, ಖುಷಿ ಆಗ್ತದೆ. ಅಂದರೆ ಇಷ್ಟು ಕಲೆಗೆ ಇಲ್ಲಿ ಅವಕಾಶ ಇದೆ ಆಯಿತಾ. ಅದಕ್ಕೆ ಯಾರು ಬೇಸರ ಆಗೋದು ಬೇಡ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ವೇದಿಕೆಗಳು, ಶೈಕ್ಷಣಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ರಂಗಕಲೆ ಆಗಿರ್ಬೋದು, ಕಾಂಪಿಟೇಟಿವ್ ಆಗಿರ್ಬೋದು, ಎಲ್ಲದಕ್ಕೂ ಬೇರೆ ಬೇರೆ ವೇದಿಕೆಗಳು ಸಿದ್ಧ ಮಾಡಿ ನಿಮ್ಗೆಲ್ಲರಿಗೂ ಅವಕಾಶ ಸಿಕ್ಕು, ನಿಮಗೆ ಬರೇ ತಾಲೂಕು ಮಟ್ಟದಲ್ಲಿ ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಿಮ್ಮನ್ನು ಗುರುತಿಸಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಮತ್ತೆ ನಿಜವಾಗ್ಲೂ ನೋಡಿ ಎಷ್ಟು ನಮಗೆ ಅಷ್ಟು ಚಿಕ್ಕ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಇಷ್ಟು ದೊಡ್ಡ ಜಾಗದಲ್ಲಿ ಮಾಡೋದಕ್ಕೆ ಎಲ್ಲ ಅವಕಾಶ ಕೊಟ್ಟು ಇದಕ್ಕೆ ಸರ್ವ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದಂಥ ನಮ್ಮ ಗುಡೇಕೋಟೆ ಎಲ್ಲ ಹಿರಿಯ ಮುಖಂಡರಿಗೆ ಇವತ್ತು ನಾನು ನೋಡ್ತಾ ಇದ್ದೆ, ಒಂದು ವಾರದಿಂದ ಎಲ್ಲ ಮುಖಂಡರು, ಈ ಭಾಗದ ಮುಖಂಡರು ಕೂಡ ತಾಲೂಕು ಆಡಳಿತ ಜೊತೆಗೆ ಮುಂದೆ ನಿಂತು ನಮ್ಮ ಮನೆ ಕಾರ್ಯಕ್ರಮ ರೀತಿ ನೀವೆಲ್ಲ ಸಹಕಾರ ಕೊಟ್ರಿ. ನಿಜವಾಗ್ಲೂ ಯಾಕೆಂದರೆ ನಾನು ಅಧಿವೇಶನದಲ್ಲಿದ್ದೆ, ಇವತ್ತೇ ಈಗ ನೇರವಾಗಿ ನಾನು ಕಾರ್ಯಕ್ರಮಕ್ಕೆ ಬಂದೆ. ಇದಾದರೆ ನೀವೆಲ್ಲರೂ ನಿಮ್ಮ ಮನೆ ಕಾರ್ಯಕ್ರಮ ರೀತಿ ಇದನ್ನು ಪ್ರೋತ್ಸಾಹ ನೀಡಿದ್ದು ನಿಜವಾಗ್ಲೂ ಇಷ್ಟು ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಆಗೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಅಗತ್ಯ ಅಂತ ಹೇಳ್ತಾ, ಮತ್ತು ನನ್ನ ಫೋಕಸ್ ಏನಿದ್ರು ಕಟ್ಟಕಡೆ ವ್ಯಕ್ತಿಗೂ, ಸಮಾಜದ ಕಟ್ಟಕಡೆ ವ್ಯಕ್ತಿಗೂ, ನಮ್ಮ ತಾಲೂಕಿನ ಎಲ್ಲ ವರ್ಗದವರೆಗೂ ಒಂದು ಸೂರು, ಒಂದು ನೆಲೆ, ಒಂದು ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ ಸಿಗಬೇಕನ್ನೋದು ಒಂದು ಆಸೆ ಇಟ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಅದಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ವೈದ್ಯ ಸ್ನೇಹಿತರು ಮತ್ತು ನನ್ನ ಆತ್ಮೀಯರು ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ
ಇವತ್ತು ಬಂದಿರತಕ್ಕಂಥ ಗುರುಗಳಾಗಿರ್ಬೋದು, ನಮ್ಮ ಅಧಿಕಾರ ವರ್ಗದಾಗಿರ್ಬೋದು, ವಿಶೇಷವಾಗಿ ನಮ್ಮ ತಾಲೂಕಿಗೆ ಅವ್ರಿಗೆಲ್ಲ ತುಂಬ ಕಾಳಜಿ ಮತ್ತು ಪ್ರೀತಿ ಇದೆ. ಅದಕ್ಕೋಸ್ಕರ ಅವರೆಲ್ಲ ಒತ್ತಡಗಳು ಅವರೆಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹಂಪಿ ಉತ್ಸವದ್ದು ಮತ್ತು ಆಡಳಿತಾತ್ಮಕ ತುಂಬ ಒತ್ತಡ ಇದ್ದರೆ ಕೂಡ ನಮ್ಮ ಪ್ರೀತಿಯಾಗ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಇದಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ತಾಲೂಕಿನ ಜನತಾ ಪರವಾಗಿ ವಿಶೇಷ ಧನ್ಯವಾದಗಳು ತಿಳಿಸ್ತಾ, ಮತ್ತೆ ಏನು ಈ ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ನಮ್ಮ ಬಡವರ ಪರವಾಗಿ ಇರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ BZ ಜಮೀರ್ ಖಾನ್ ಅಹಮದ್ ಅವರಿಗೆ, ಮತ್ತು ಈ ಸಂಸದರಾದಂಥ ತುಕಾರಾಮ್ ಅವರಿಗೆ, ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಸನ್ಮಾನ್ಯ HK ಪಾಟೀಲ್ ಸಾಹೇಬರಿಗೆ, ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದಂಥ J ಮಂಜುನಾಥ್ ಅವರಿಗೆ, ಮತ್ತು ಕನ್ನಡ ಮತ್ತು ಪ್ರವಾಸೋದ್ಯಮ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ತ್ರಿಲೋಕ್ ಚಂದ್ರ ಅವರಿಗೆ, ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ದೇವಿ ಅವರಿಗೆ, ಮತ್ತು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ವಿಶೇಷವಾಗಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ನಮ್ಮ ತಹಶೀಲ್ದಾರ್ ಆಗಿರ್ಬೋದು, ಮತ್ತು ನಮ್ಮ EO ಸರ್ ಆಗಿರ್ಬೋದು, ನಮ್ಮ BO ಆಗಿರ್ಬೋದು, ಎಲ್ಲರೂ ಸೇರಿ ಒಂದು ತಂಡವಾಗಿ ಈ ಒಂದು ಅವಿರತವಾಗಿ ಶ್ರಮಿಸಿ ನಮ್ಮ ಮುಖಂಡರ ಜೊತೆಗೆ ಅವರೆಲ್ಲ ಶ್ರಮಿಸಿ, ಮತ್ತು ನಮ್ಮ ಇದು ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛತೆಗಾರರು ಪಂಚಾಯತ್ ಎಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದು. ನಾಳೆ ಅವ್ರಿಗೆಲ್ಲ ವಿಶೇಷವಾಗಿ ಈ ಭಾಗದ ಮುಖಂಡರಿಗೆ, ಇಲ್ಲಿ ಸಮಾಜ ಸೇವಕರಿಗೆ ಎಲ್ಲರಿಗೂ ನಾಳೆ ಒಂದು ಸನ್ಮಾನ ಮಾಡೋಂಥ ಕೆಲಸ ಮಾಡ್ತಾ, ಮತ್ತು ಎಲ್ಲ ಒಂದು ಈ ಒಂದು ಸಹಕಾರ ಕೊಟ್ಟಂತ ಈ ಒಂದು ಯಶಸ್ವಿ ಕ್ರಮಕ್ಕೆ ಎಲ್ಲ ಮುಖಂಡರಿಗೂ, ಪ್ರತಿಯೊಬ್ಬದವರಿಗೂ, ಎಲ್ಲ ಪಕ್ಷದವರಿಗೂ, ಎಲ್ಲ ಸಮಾಜದವರಿಗೂ, ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನೋಡಿ, ಒಂದು ಸಣ್ಣ ಹಳ್ಳಿಗೆ ಇವತ್ತು ರಾಜ್ಯ ಮಟ್ಟದ ವರದಿಗಾರರು, ಮಾಧ್ಯಮ ಮಿತ್ರರು ನಮ್ಮ ಪ್ರೀತಿಯ ಕರೆಗೋಗೊಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಇಲ್ಲಿ ಒಂದು ಒಳ್ಳೆ ನೆನಪುಗಳನ್ನು ನೀವು ತಗೊಂಡೋಗಿ ನಿಮ್ಮ ಒಂದು ಒಳ್ಳೆ ಈ ಹಿಂದುಳಿದ ತಾಲೂಕಿಗೆ, ಹಿಂದುಳಿದ ಹೋಬಳಿಗೆ ನಿಮ್ಮ ಏನು ಫೋಕಸ್ಸು, ನಮ್ಮ ಒಂದು ಕಣ್ಣಿನ ಫೋಕಸ್ ಏನು ಈ ಪೇಷಂಟ್ಗಳ ಮೇಲೆ ಇದೆ, ಅದೇ ರೀತಿ ನಮ್ಮ ಡೆವಲಪ್ಮೆಂಟ್ ಮೇಲೆ ಕೂಡ ನಿಮ್ಮ ಒಳ್ಳೆಯ ಕಣ್ಣುಗಳು ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶೇಷವಾಗಿ ನನ್ನ ತಾಯಿ, ನನ್ನ ತಂದೆ ಮತ್ತು ನನ್ನ ಸಹೋದರ ಮತ್ತು ನನ್ನ ಎಲ್ಲ ಕೆಲಸಗಳಿಗೆ ಯಾವತ್ತೂ ನನ್ನ ಜೊತೆಗೆ ನನಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ನನ್ನ ಪತ್ನಿ ಡಾಕ್ಟರ್ ಪುಷ್ಪ ಮತ್ತು ಎಲ್ಲ ನಮ್ಮ ಕುಟುಂಬ ವರ್ಗದವರಿಗೂ ಕೂಡ ನನ್ನ ಪ್ರೀತಿಯ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ನಮ್ದಲ್ಲ, ನಿಮ್ಮದು. ನೀವೆಲ್ಲರೂ ಭಾಗವಹಿಸಬೇಕು. ನೀವು ಯಶಸ್ವಿಗೊಳಿಸೋದಕ್ಕೆ ನೀವೆಲ್ಲರೂ ಶಾಂತಿಯಿಂದ ಕಾರ್ಯಕ್ರಮ ನೋಡಿ ಸಂಭ್ರಮಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಓಬವ್ವ. ನಿಮ್ಮ ಪ್ರೀತಿಯ ಮಾತುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಗುಡೇಕೋಟೆ ಅಂತ ಹೇಳಿದ್ರೆ ಪಾಳೆಗಾರರು ಆಳಿದಂತಹ ಜಾಗ ಅಂತ ಕೂಡ ಹೇಳಲಾಗುತ್ತೆ. ಬರಲಿ ನಮ್ಮ ಪ್ರೀತಿಯ ಶಾಸಕರು, ನಮ್ಮ ಹೆಮ್ಮೆಯ ಮನೆಯ ಮಗನಂತೆ ಕೆಲಸ ಮಾಡ್ತಿರುವಂತದ್ದು, ಅವರು ಪರಿಪಾಲಿಸ್ತಿರುವಂತಹ ಒಂದು ಕೆಲಸಗಳ ಪರಿಯನ್ನ ಗಮನಿಸಿದಾಗ ನಮ್ಗನ್ಸುತ್ತೆ ಅತಿ ಶೀಘ್ರದಲ್ಲೇ ಮಾದರಿ ವಿಧಾನಸಭಾ ಕ್ಷೇತ್ರ ಕೂಡ್ಲಿಗಿ ಆಗಲಿದೆ ನಮ್ಮ ಕಣ್ಣಿನ ಡಾಕ್ಟರ್ ಇಂದ ಎನ್ನುವ ಹೆಗ್ಗಳಿಕೆಗೆ ಅತಿ ಶೀಘ್ರದಲ್ಲಿ ಅವರು ಈಗಾಗಲೇ ಪಾತ್ರರಾಗಿದ್ದಾರೆ. ಇಡೀ ಕರ್ನಾಟಕ ತಿರುಗಿ ನೋಡಬೇಕು ಕೂಡ್ಲಿಗಿ ಕಡೆಗೆ ಅಂತ ಅದ್ಭುತವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೆಲವೇ ವರ್ಷಗಳಲ್ಲಿ ಮಾಡಿದ್ದಾರೆ. ನಮ್ಮ ತಾಯಿ ಒನಕೆ ಓಬವ್ವಳ ಕೃಪಾಶೀರ್ವಾದ, ಕೋಟೆಗುಡ್ಡದ ಮಾರಮ್ಮನ ಆಶೀರ್ವಾದ ಕೂಡ ನಾಯಕರ ಮೇಲೆ ಇರ್ಲಿ ಅಂತ ಹೇಳ್ತಾ ಹೃತ್ಪೂರ್ವಕ ವಂದನೆಗಳು.